ನಿಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿದುಕೊಳ್ಳೋಣ. ವಚನವು ಹೀಗಿದೆ: ಅಲ್ಲೆಂದಡೆ ಉಂಟೆಂಬುದೀ ಮಾಯೆ, ಅಲ್ಲೆಂದಡೆ ಉಂಟೆಂಬುದೀ ಮಾಯೆ, ಒಲ್ಲೆನೆಂದಡೆ ಬಿಡದೀ ಮಾಯೆ, ಎನಗಿದು ವಿಧಿಯೇ. ಚನ್ನಮಲ್ಲಿಕಾರ್ಜುನಯ್ಯ ಒಪ್ಪಿ ಮರೆವೊಕ್ಕಡೆ, ಮತ್ತುಂಟೆ ಕಾಯಯ್ಯ ಶಿವದೋ. ಮಾನವನಿಗೆ ನಿಮಿತ್ತ ವೈರಿಗಳು ಇರುವಂತೆ ಅನಿಮಿತ್ತ ವೈರಿಗಳು ಉಂಟು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಅನಿಮಿತ್ತ ವೈರಿಗಳು. ಇವುಗಳಲ್ಲಿ ಮದ 8 ತೆರನಾಗುತ್ತದೆ. ರೂಪ, ಯೌವನ, ವಿದ್ಯಾದಿ ಮದಗಳು ದುರಾಭಿಮಾನವನ್ನ ಹುಟ್ಟಿಸುತ್ತದೆ. ಯಾವುದೇ ವಿಷಯದಲ್ಲಿ ಇದು ಅಲ್ಲವೆಂದು ವಾದಿಸಿದರೆ ಅದೇಕೆ ಅದು ಹೌದು ಎಂದು ವಾದಿಸುವ ರೂಪದಲ್ಲಿ ಮಾಯೆ ಆವರಿಸುತ್ತದೆ. ಸಾಮಾನ್ಯವಾದ ಅರ್ಥದಲ್ಲಿ ಮಾಯೆಗೆ ಅಜ್ಞಾನ ಎನ್ನಬಹುದು. ಹೌದೌದು ಎನ್ನುವುದನ್ನ ಅಲ್ಲವೆಂದು ವಾದಿಸುವವರು ಇದ್ದಾರೆ. ಹೀಗಾಗಿ ಈ ಮಾಯೆ ಒಲ್ಲೆನೆಂದರೂ ಬಿಡುವುದಿಲ್ಲ. ಒಲ್ಲೆನೆಂದಡೆ ಬಿಡದೀ ಮಾಯೆ, ಒಲ್ಲೆನೆಂದರೂ ಬಿಡುವುದಿಲ್ಲ. ಇದು ಪ್ರಕೃತಿ ನಿಯಮ. ಮಾನವರೆಲ್ಲ ಮಾಯಾಧೀನರಾಗುವುದು ಸಹಜ. ಅಕ್ಕ ಮಹಾದೇವಿ ಅಕ್ಕನು ಚನ್ನಮಲ್ಲಿಕಾರ್ಜುನನನ್ನ ಮೊರೆ ಹೊಕ್ಕಿದ್ದಾಳೆ. ಆ ತಾಯಿ ಧೈರ್ಯವಾಗಿ ಆ ಶಿವನನ್ನ ಪ್ರಶ್ನಿಸುತ್ತಾಳೆ, ಚನ್ನಮಲ್ಲಿಕಾರ್ಜುನಯ್ಯ ಒಪ್ಪಿ ಮೊರೆವೊಕ್ಕಡೆ ಮತ್ತುಂಟೆ ಎಂದು. ಮನವೊಪ್ಪಿ ದೇವನಿಗೆ ಶರಣಾಗತರಾದವರ ಯೋಗಕ್ಷೇಮ ಆತನದಲ್ಲವೇ. ಯೋಗಕ್ಷೇಮಂ ವಹಾಮ್ಯಹಂ ಎಂದು ದೇವರೇ ಹೇಳಿದುಂಟು. ಅದಕ್ಕಾಗಿ ದೃಢ ಮನಸ್ಸಿನಿಂದ ಅಕ್ಕ ಬೇಡುತ್ತಾಳೆ, ಕಾಯಯ್ಯ ಶಿವದೋ, ಕಾಯಯ್ಯ ಶಿವದೋ ಎಂದು. ಶಿವದೋ ಪದದಲ್ಲಿ ಆರ್ಥತೆ ಇದೆ. ಶಿವ ಶಿವ ಎಂದು ಆರ್ಥತೆಯಿಂದ ಶಿವನಲ್ಲಿ ಮೊರೆ ಇಟ್ಟರೆ ಮಾಯೆ ಏಕೆ, ಮರಣವನ್ನೇ ಗೆಲ್ಲಬಹುದಲ್ಲವೇ. ಅಲ್ಲೆಂದಡೆ ಉಂಟೆಂಬುದೀ ಮಾಯೆ, ಒಲ್ಲೆನೆಂದಡೆ ಬಿಡದೀ ಮಾಯೆ, ಎನಗಿದು ವಿಧಿಯೇ. ಚನ್ನಮಲ್ಲಿಕಾರ್ಜುನಯ್ಯ ಒಪ್ಪಿ ಮೊರೆವೊಕ್ಕಡೆ, ಮತ್ತುಂಟೆ ಕಾಯಯ್ಯ ಶಿವದೋ. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.